ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ಬಂದಂತ ಒಂದು ಬ್ರೇಕಿಂಗ್ ಸುದ್ದಿಯ ಮುಂದುವರಿದ ಭಾಗವಾಗಿ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಿನ್ನೆ ಬಂದಂತ ಬಿಗ್ ಬ್ರೇಕಿಂಗ್ ಸುದ್ದಿ ನಿಮ್ಗೆ ಈಗಾಗಲೇ ಗೊತ್ತಿದೆ. ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್. ನಿನ್ನೆ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ಎಸ್ಪೆಷಲಿ ಯಾವ ಕಂಪನಿಗಳಿಗೆ ಇದರ ಲಾಭ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಹಾಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಡಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಸೇಮ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಗೆಳೆಯರೆ, ಈಗಾಗಲೇ ನಾವು ನೋಡಿದ್ದೀವಿ ನಿನ್ನೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆಗಿನ ಟ್ರೇಡ್ ಡೀಲ್ ನ ಬಗ್ಗೆ. ಇವತ್ತು ಅದೇ ಸಲುವಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಅದೊಂದೇ ಕಾರಣ ಅಂತ ಏನಲ್ಲ, ಬಟ್ ಸ್ಟಿಲ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಗೆ ಸಮಸ್ಯೆ ಆಗುತ್ತೇನೋ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು ಅಮೆರಿಕದ ಟ್ಯಾರಿಫ್ ನೀತಿಗಳ ಕಾರಣಕ್ಕೆ. ಬಟ್ ಈಗ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಮೂಲಕ ಟ್ಯಾರಿಫ್ ಇಂದ ಆಚೆ ಬರೋದಕ್ಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಜೊತೆಗೆ ತನ್ನ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಶನ್ ಕೂಡ ಮಾಡ್ತಾ ಇದೆ ಈ ಮೂಲಕ. ಇದರಿಂದ ಖಂಡಿತ ಭಾರತಕ್ಕಂತೂ ಲಾಭ ಆದೇ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಈ ಟ್ರೇಡ್ ಡೀಲ್ ನ ಕಾರಣ ಯಾವೆಲ್ಲ ಸೆಕ್ಟರ್ಸ್ ಗೆ ಲಾಭ ಆಗುತ್ತೆ ಅನ್ನೋದನ್ನ ನಾವು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ತಿಳ್ಕೊಂಡಿದ್ವಿ. ಆದ್ರೆ ಇದರ ಲಾಭ ಯಾವ ಷೇರುಗಳಿಗಾಗುತ್ತೆ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸ್ಪೆಸಿಫಿಕ್ ಆಗಿ ಒಂದೊಂದೇ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. ಯಾವೆಲ್ಲ ಕಂಪನಿಗಳು ಅದರಲ್ಲಿ ಕೆಲಸ ಮಾಡ್ತವೆ, ಯಾವುಗಳನ್ನ ನಾವು ಫೋಕಸ್ ಮಾಡಬಹುದು. ಜೊತೆಗೆ ಇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ. ನಿನ್ನೆ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಇವತ್ತು ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ಅಲ್ಲ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನೀವು ಈ ಕಂಪನಿಗಳನ್ನ ಮುಖ್ಯವಾಗಿ ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ಆ ಕಂಪನಿಗಳ ಗ್ರೋತ್ ಹೇಗಿದೆ, ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ಟ್ರೆಂತ್ ಇದೆಯಾ, ಕ್ಯಾಶ್ ಫ್ಲೋ ಹೇಗಿದೆ, ಇದೆಲ್ಲವನ್ನು ಚೆಕ್ ಮಾಡಿ ನಂತರ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತದನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಜಸ್ಟ್ ಸೆಕ್ಟರ್ಸ್ ನ ಯಾವ ಕಂಪನಿಗಳಿಗೆ ಲಾಭ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗಲೇ ನಾನು ಮನಿ ಕಂಟ್ರೋಲ್ ನ ಈ ಆರ್ಟಿಕಲ್ ನ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆರ್ಟಿಕಲ್ ಬಹುಶಃ ನಿಮ್ಗೂ ಕೂಡ ಅವೈಲೇಬಲ್ ಇರಬಹುದು. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಮನಿ ಕಂಟ್ರೋಲ್ ಸೈಟ್ ಅಲ್ಲಿ. ಮೊದಲಿಗೆ ಮರೈನ್ ಪ್ರಾಡಕ್ಟ್ಸ್ ಗೆ ಇಲ್ಲಿ ಲಾಭ ಆಗ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ 0 ಆಗಿದೆ ಟ್ಯಾರಿಫ್ಸ್. ಹಾಗಾಗಿ ಮರೈನ್ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದರ ಲಾಭ ಆಗುತ್ತೆ ಮುಂದಿನ ದಿನಗಳಲ್ಲಿ. ನೋಡಬಹುದು ಸ್ಟಾಕ್ಸ್ ಅಂಡರ್ ಫೋಕಸ್ ಅಂತ ನೋಡೋದಾದ್ರೆ ಅಪೆಕ್ಸ್ ಫ್ರೋಜನ್ ಫುಡ್ಸ್, ಅವಂತಿ ಫೀಡ್ಸ್, ಕೋಸ್ಟಲ್ ಕಾರ್ಪೊರೇಷನ್, ಈ 3 ಕಂಪನಿಗಳಿಗೆ ಇದರ ಲಾಭ ಆಗಬಹುದು ಲಾಂಗ್ ಟರ್ಮ್ ಅಲ್ಲಿ. ಹಾಗಾಗಿ ಈ 3 ಕಂಪನಿಗಳನ್ನ ಬೇಕಾದ್ರೆ ಸ್ಟಡಿ ಮಾಡಬಹುದು. ಎಲ್ಲಿ ನಿಮ್ಗೆ ಚೆನ್ನಾಗಿದೆ ಅನ್ಸುತ್ತೋ, ಪೊಸಿಷನ್ ಚೆನ್ನಾಗಿದೆ ಅನ್ಸುತ್ತೋ ಅಂತಹದ್ದನ್ನ ಆಯ್ಕೆ ಮಾಡ್ಕೊಳ್ಬಹುದು. ನಾನು ಯಾವಾಗ್ಲೂ ಹೇಳಿದ್ನಲ್ಲ, ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್, ಕ್ಯಾಶ್ ಫ್ಲೋ, ಗ್ರೋತ್, ಈ 3 ನೋಡಿ ಆಯ್ಕೆ ಮಾಡಿ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ತಗೊಳಕ್ ಹೋಗ್ಬೇಡಿ. ಇದು ಮರೈನ್ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟದ್ದು. 3 ಕಂಪನಿಗಳನ್ನ ನೀವು ಸ್ಟಡಿ ಮಾಡಬಹುದು. ನಂತರ ಕೆಮಿಕಲ್ಸ್ ಅಲ್ಲಿ ನೋಡಬಹುದು 12.8% ಟ್ಯಾರಿಫ್ ಬೀಳ್ತಾ ಇತ್ತು ಇಷ್ಟು ದಿನ. ಈಗ ಅದು 0 ಆಗ್ತಾ ಇದೆ. 97.5% ಇಂಡಿಯಾದ ಕೆಮಿಕಲ್ಸ್ ಏನು ಯುರೋಪಿಯನ್ ಯೂನಿಯನ್ ಹೋಗ್ತಿತ್ತು ಅಷ್ಟಕ್ಕೆ 0 ಆಗ್ತಾ ಇದೆ. ಇನ್ನು ಜಸ್ಟ್ 2.5% ಕೆಮಿಕಲ್ಸ್ ಗೆ ಮಾತ್ರ ಟ್ಯಾರಿಫ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಯಾವ ಕಂಪನಿಗಳಿಗೆ ಇದರ ಲಾಭ ಆಗುತ್ತೆ ನೋಡಬಹುದು. ಅಕಾರ್ಡಿಂಗ್ ಟು ಎಂಕೆ ರಿಸರ್ಚ್ ಅವರು ಹೇಳೋ ಪ್ರಕಾರ ಅಕ್ಯೂಟಾಸ್ ಕೆಮಿಕಲ್ಸ್, SRF, PCBL, ಜುಬಿಲೆಂಟ್ ಇಂಗ್ರೇವಿಯಾ, ಈ ಕಂಪನಿಗಳಿಗೆ ಇದರ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು, ದಿಸ್ ಕಟ್ ಸಪೋರ್ಟ್ಸ್ ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಎಕ್ಸ್ಪೋರ್ಟ್ ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಸ್ ಅಂಡ್ ಕ್ಯಾನ್ ಡ್ರೈವ್ ಸ್ಕೇಲ್ ಅಪ್ ಇನ್ ಬಲ್ಕ್ ಕೆಮಿಕಲ್ಸ್ ಅಂಡ್ ಸ್ಪೆಷಾಲಿಟಿ ಕೆಮಿಕಲ್ಸ್. ಈಗಾಗಲೇ ಈ ಕಂಪನಿಗಳು ಎಕ್ಸ್ಪೋರ್ಟ್ ಮಾಡ್ತಾ ಇದಾವೆ, ರೆಡಿ ಇರುವಂತವು. ಹಾಗಾಗಿ ಈಸಿಯಾಗಿ ತಮ್ಮ ಮಾರ್ಕೆಟ್ ಅನ್ನ ಡೈವರ್ಸಿಫೈ ಮಾಡ್ತವೆ. ಈ 4 ಕಂಪನಿಗಳನ್ನ ಕೆಮಿಕಲ್ ಸೆಕ್ಟರ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ಕೆಮಿಕಲ್ ಅಲ್ಲಿ ಲಾಸ್ಟ್ 4-5 ಇಯರ್ಸ್ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ಬಟ್ ಕೆಲವು ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಬಟ್ ಓವರ್ ಆಲ್ ಸೆಕ್ಟರ್ ತಗೊಂಡಾಗ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ಬಟ್ ಪೊಟೆನ್ಶಿಯಲ್ ಇರುವಂತದ್ದು. ಯಾಕಂದ್ರೆ ಕೆಮಿಕಲ್ ನ ನಾವು ಎಲ್ಲಾ ಕಡೆ ಬಳಸ್ತೀವಿ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಸ್ಟಡಿ ಮಾಡಬಹುದು. ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಕಂಪನಿಗಳನ್ನ ನೀವು ಸ್ಟಡಿ ಮಾಡಬಹುದು. ನಂತರ ಟೆಕ್ಸ್ಟೈಲ್, ಅಪರಲ್ ಅಂಡ್ ಕ್ಲಾತಿಂಗ್ 12% ಟ್ಯಾರಿಫ್ ಇತ್ತು, ಅದೀಗ 0 ಆಗ್ತಾ ಇದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ಭಾರತ ಕಳಿಸ್ತಾ ಇರೋದು ಈಗ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಜಸ್ಟ್ $7.7 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ ಅನ್ನ ಟೆಕ್ಸ್ಟೈಲ್ ಸೆಗ್ಮೆಂಟ್ ಅಲ್ಲಿ. ಬಟ್ ಅಲ್ಲಿನ ಮಾರ್ಕೆಟ್ ಇರೋದು ನೋಡಬಹುದು
263.5 ಬಿಲಿಯನ್, ತುಂಬಾ ದೊಡ್ಡ ಮಾರ್ಕೆಟ್. ಆದ್ರೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಜಸ್ಟ್ $7.7 ಬಿಲಿಯನ್. ಅಪಾರ್ಚುನಿಟಿ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಎಷ್ಟು ದಿನ ಟ್ಯಾರಿಫ್ ಕಾರಣಕ್ಕೆ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಆಗ್ತಾ ಇತ್ತು, ಯಾಕಂದ್ರೆ ಪ್ರೈಸ್ ವೈಸ್ ನಾವು ಬೇರೆ ದೇಶಗಳ ಜೊತೆ ಕಾಂಪೀಟ್ ಮಾಡಬೇಕಿತ್ತು. ಬಟ್ ಈಗ ಆ ಟ್ಯಾರಿಫ್ ಆಚೆ ಹೋಗ್ತಿರೋದ್ರಿಂದ, ಝೀರೋ ಆಗ್ತಿರೋದ್ರಿಂದ ಪ್ರೈಸ್ ವೈಸ್ ಕೂಡ ನಾವು ಕಾಂಪೀಟ್ ಮಾಡಬಹುದು. ಚೀನಾ ಹಾಗೂ ಬಾಂಗ್ಲಾದೇಶ ಹೊಂದಿರುವಂತಹ ಮಾರ್ಕೆಟ್ ಶೇರ್ ಅನ್ನ ಒಂದಷ್ಟು ಪ್ರಮಾಣದಲ್ಲಿ ಕಿತ್ಕೊಳ್ಬಹುದು. ಜೊತೆಗೆ ಬಾಂಗ್ಲಾದೇಶಲ್ಲಂತೂ ಸಾಕಷ್ಟು ಸಮಸ್ಯೆಗಳಿದೆ ಈಗ, ಹಾಗಾಗಿ ಅಲ್ಲಿಂದ ಕಂಪನಿಗಳು ಆರ್ಡರ್ಸ್ ನೇ ಕೊಡ್ತಾ ಇಲ್ಲ. ಖಂಡಿತ ಅದರ ಲಾಭ ಭಾರತಕ್ಕಂತೂ ಸಿಕ್ಕೇ ಸಿಗುತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನ ನೀವು ಸ್ಟಡಿ ಮಾಡಬಹುದು. ಯಾವೆಲ್ಲ ಇದ್ದಾವೆ ಇಲ್ಲಿ, ಯಾವ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ನೋಡಬಹುದು. ವೆಲ್ಸ್ಪೂನ್ ಲಿವಿಂಗ್, ಇಂಡೋ ಕೌಂಟ್ ಇಂಡಸ್ಟ್ರೀಸ್, KPR ಮಿಲ್, ಟ್ರೈಡೆಂಟ್ ಹಾಗೂ ಅರವಿಂದ್ ಅಂಡ್ ವರ್ಧಮಾನ್ ಟೆಕ್ಸ್ಟೈಲ್ಸ್. ಈ ಕಂಪನಿಗಳನ್ನ ನೀವು ಸ್ಟಡಿ ಮಾಡಬಹುದು. 6 ಕಂಪನಿಗಳಿದ್ದಾವೆ ಮೇಜರ್ ಆಗಿ ಇಲ್ಲಿ ಕೆಲಸ ಮಾಡುವಂತವು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ. ಈ 6 ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅಂತ ಆ ಕಡೆ ಹೋಗ್ಬೋದು. ಬಟ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಯಾವ್ದನ್ನು ಚೂಸ್ ಮಾಡಕ್ ಹೋಗ್ಬೇಡಿ. ಕೇರ್ಫುಲ್ ಆಗಿ ಸ್ಟಡಿ ಮಾಡಿ, ಗ್ರೋತ್ ಅಪಾರ್ಚುನಿಟಿಯನ್ನ ನೋಡಿ ಆನಂತರ ಡಿಸಿಷನ್ ತಗೊಳ್ಳಿ. ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಂಪನಿಗಳು ಅಲ್ಲಿಗೆ ಪ್ರಾಡಕ್ಟ್ ಅನ್ನ ಕಳಿಸ್ತಾ ಇದ್ವು, ಬಟ್ ಈಗ ಒಂದಷ್ಟು ಅಲ್ಲೂ ಕೂಡ ಅಡ್ವಾಂಟೇಜಸ್ ಆಗ್ತಾ ಇದೆ. ಮೊದಲಿಗೆ ನೋಡಬಹುದು ಬಯೋಕಾನ್, ಡಾಕ್ಟರ್ ರೆಡ್ಡಿಸ್, ಲೂಪಿನ್, ಅರ್ಬಿಂದೋ, ಟೊರೆಂಟ್ ಫಾರ್ಮಾ, ಇಪ್ಕಾ ಲ್ಯಾಬೊರೇಟರೀಸ್, ಸನ್ ಫಾರ್ಮಾ. ಈ ಕಂಪನಿಗಳಿಗೆ ಲಾಭ ಆಗ್ಬಹುದು ಅಂತ MK ಗ್ಲೋಬಲ್ ಅವರು ಹೇಳ್ತಿದ್ದಾರೆ. ಇವುಗಳನ್ನ ನೀವು ಸ್ಟಡಿ ಮಾಡಬಹುದು. ಖಂಡಿತ ಯಾವುದನ್ನೇ ಸ್ಟಡಿ ಮಾಡಿ ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಡೆ ಹೋಗಿ, ಅದು ನಿಮ್ಗೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ಕೊಡುತ್ತೆ. ಇನ್ನು ಲೆದರ್ ಅಂಡ್ ಫುಟ್ವೇರ್ ನೋಡಬಹುದು. 17% ವರೆಗೂ ಟ್ಯಾರಿಫ್ ಇತ್ತು ಲೆದರ್ ಅಂಡ್ ಫುಟ್ವೇರ್ ಗೆ, ಈಗ 0% ಆಗ್ತಾ ಇದೆ. ಇಲ್ಲೂ ಕೂಡ ತುಂಬಾ ದೊಡ್ಡ ಚೇಂಜಸ್ ಆಗ್ತಾ ಇದೆ. ಜೊತೆಗೆ $100 ಬಿಲಿಯನ್ ಮಾರ್ಕೆಟ್ ಯುರೋಪಿಯನ್ ಯೂನಿಯನ್, ಅಲ್ಲಿ ಭಾರತ ಈಗ ತನ್ನ ಪ್ರೆಸೆನ್ಸ್ ಅನ್ನ ಹೆಚ್ಚಿಸ್ಕೊಳ್ಳಕ್ಕೆ ತುಂಬಾ ಒಳ್ಳೆ ಅವಕಾಶಗಳಿರುತ್ತೆ. ಇಲ್ಲಿ ನೋಡಬಹುದು ರಿಲ್ಯಾಕ್ಸ್ ಆಫ್ ಫುಟ್ವೇರ್ಸ್ ಇದೆ, ಮಿರ್ಜಾ ಇಂಟರ್ನ್ಯಾಷನಲ್, ಲಿಬರ್ಟಿ ಇದೆ. ಈ ಕಂಪನಿಗಳನ್ನ ನೀವು ಸ್ಟಡಿ ಮಾಡಬಹುದು. ಲೆದರ್ ಅಂಡ್ ಫುಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇವುಗಳು ಮೇಜರ್ ಆಗಿ. ಇನ್ನು ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ ಗೆ ಬಂದ್ರೆ 4% ಟ್ಯಾರಿಫ್ ಇತ್ತು, ಅದೀಗ 0 ಆಗ್ತಾ ಇದೆ. ಇಲ್ಲಿ ಯಾವ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಆ ವಿಚಾರಕ್ಕೆ ಬಂದ್ರೆ ಗೋಲ್ಡಿಯಂ ಇಂಟರ್ನ್ಯಾಷನಲ್, ವೈಭವ್ ಗ್ಲೋಬಲ್ ಇದ್ದಾವೆ. ಸೊ ಈ 2 ಕಂಪನಿಗಳನ್ನ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಸ್ಟಡಿ ಮಾಡಬಹುದು. ಖಂಡಿತ ಟೈಟನ್ ಕೂಡ ಈ ಸೆಗ್ಮೆಂಟ್ ಇಲ್ಲಿ ಕೆಲಸ ಮಾಡುತ್ತೆ, ಅದನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ಬೇರೆ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು, ಇಲ್ಲ ಅಂತಲ್ಲ. ಬಟ್ ಪ್ರೆಸೆನ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ಜೊತೆಗೆ ಮಾರ್ಕೆಟ್ ಶೇರ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಖಂಡಿತ ಆ ಕಂಪನಿಗಳಿಗೆ ಇನ್ನು ಲಾಭ ಆಗುತ್ತೆ. ಇನ್ನು ಸೆಕೆಂಡ್ ಲೈನ್ ಪ್ಲೇಸ್ ಇವು ಡೈರೆಕ್ಟ್ ಆಗಿ ಲಾಭವನ್ನ ಪಡ್ಕೊಳ್ಳೋದಾದ್ರೆ, ಇನ್ನು ಕೆಲವು ಕಂಪನೀಸ್ ಇಂಡೈರೆಕ್ಟ್ ಆಗಿ ಲಾಭವನ್ನ ಪಡ್ಕೊಳ್ತವೆ. ರಿಟೇಲ್ ಸೆಗ್ಮೆಂಟ್ ಇಲ್ಲಿ ನೋಡಬಹುದು ಟೈಟನ್ ಕಂಪನಿ, ಸೆನ್ಕೋ ಗೋಲ್ಡ್, ಆಪ್ಷನ್ ವ್ಯಾಲ್ಯೂ, ಟ್ಯಾರಿಫ್ಸ್ ಬ್ಯಾರಿಯರ್ಸ್ ಅಂಡ್ ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ಸ್ ಟು ಯುರೋಪ್ ಕರೆಂಟ್ಲಿ 15 to 25% ಆರ್ ಫೇಸ್ಡ್ ಡೌನ್. ಈ ಕಂಪನಿಗಳಿಗೂ ಕೂಡ ಲಾಭ ಆಗುತ್ತೆ. ಇದ್ರ ಜೊತೆಗೆ ಈಥೋಸ್, ಇನ್ನು ಮೆಟಲ್ಸ್ ಅಲ್ಲಿ ಟಾಟಾ ಸ್ಟೀಲ್ ಆಗ್ಬಹುದು, JSW ಸ್ಟೀಲ್, HEG, ಗ್ರಾಫೈಟ್ ಇಂಡಿಯಾ. ಯಾಕಂದ್ರೆ ಹಲವಾರು ಕಂಪನಿಗಳಿಗೆ ಮೆಟಲ್ಸ್ ಅನ್ನ ಇವರು ಸಪ್ಲೈ ಮಾಡ್ತಾರೆ, ಅಲ್ಲೂ ಕೂಡ ಇಂಡೈರೆಕ್ಟ್ಲಿ ಲಾಭ ಆಗಬಹುದು. ಇನ್ನು ಆಟೋ ಇನ್ಸಿಲರೀಸ್ ಅಂದ್ರೆ ಆಟೋ ಸ್ಪೇರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್, ಭಾರತ್ ಫೋರ್ಜ್ ಆಗ್ಬಹುದು, ಕ್ರಾಫ್ಟ್ಸ್ಮನ್ ಆಟೋ, ಹ್ಯಾಪಿ ಫೋರ್ಜಿಂಗ್ಸ್, ನೆಲ್ಕಾಸ್ಟ್, ಫೋರ್ಜಿಂಗ್ಸ್, ಹೀಗೆ ಹಲವಾರು ಕಂಪನೀಸ್ ಕೆಲಸ ಮಾಡ್ತವೆ. ಜೊತೆಗೆ 2 ವೀಲರ್ ಎಕ್ಸ್ಪೋರ್ಟರ್ಸ್ ಕೂಡ ಇದ್ದಾರೆ, ಬಜಾಜ್ ಆಟೋ, TVS ಮೋಟಾರ್, ಇವರುಗಳು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ 2 ವೀಲರ್ಸ್ ಅನ್ನ. ಇವರುಗಳಿಗೂ ಕೂಡ ಸೆಕೆಂಡ್ ಲೈನ್ ಬೆನಿಫಿಟ್ ಸಿಗುವಂತ ಸಾಧ್ಯತೆಗಳಿದೆ. ಇವರುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇನ್ನು ಯಾರಿಗೆ ಲಾಸ್, ಇಲ್ಲಿ ನಷ್ಟ ಯಾರಿಗೆ ಆಗ್ಬಹುದು ಅಂತ ನೋಡೋದಾದ್ರೆ ಆಟೋ ಮೇಕರ್ಸ್ ಅಂಡ್ ಸೋಲಾ, ಅಂದ್ರೆ ಅಲ್ಲಿಂದ ಎಸ್ಪೆಷಲಿ ಲಕ್ಸುರಿ ಕಾರ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಬರುತ್ತೆ. 110% ವರೆಗೂ ಕೂಡ ಟ್ಯಾರಿಫ್ ಇತ್ತು, ಅದೀಗ 10% ವರೆಗೂ ಇರುತ್ತೆ. ಬಟ್ ಒಂದೇ ಸಲ ಕಡಿಮೆ ಆಗ್ತಿಲ್ಲ, ಗ್ರಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಜೊತೆಗೆ ಲಿಮಿಟ್ ಕೂಡ ಇದೆ, 2,50,000 ವೆಹಿಕಲ್ಸ್ ಅಂತ. ಇದರಿಂದ ಎಸ್ಪೆಷಲಿ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಇಂಡಿಯನ್ ಆಟೋ ಮೇಕರ್ಸ್ ಗೆ ಒಂದಷ್ಟು ಡಿಸ್ಅಡ್ವಾಂಟೇಜ್ ಆಗ್ಬಹುದು. ಬಟ್ ಎಂಟ್ರಿ ಲೆವೆಲ್ ಗೆ ಏನಂತ ಸಮಸ್ಯೆ ಆಗುವಂತ ಚಾನ್ಸಸ್ ಕಡಿಮೆ. ಹಾಗಾಗಿ ಪ್ರೀಮಿಯಂ ಸೆಗ್ಮೆಂಟ್ ಕಂಪನಿಯ ರೆವೆನ್ಯೂಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಸೋಲಾ ವೈನ್ ಯಾರ್ಡ್ಸ್, ಯುರೋಪಿಯನ್ ಯೂನಿಯನ್ ನ ವೈನ್ ಗೆ ಡ್ಯೂಟಿ ಕಡಿಮೆ ಮಾಡಿದ್ದಾರೆ ಈಗ, ಅದು ಈ ಕಂಪನಿಗೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇದು ಎಲ್ಲಿರುವಂತ ನಷ್ಟ ಈ ಕಂಪನಿಗಳಿಗೆ. ಇದನ್ನು ಹೊರತುಪಡಿಸಿದಂತ ದೊಡ್ಡ ನಷ್ಟಕ್ಕೊಳಗಾಗುವಂತ ಕಂಪನಿ ಸದ್ಯದ ಮಟ್ಟಿಗೆ ಏನು ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಓಪನ್ ಅಪ್ ಆಗಿದೆ, ಸಾಕಷ್ಟು ಅವಕಾಶಗಳಿದೆ. ಖಂಡಿತ ಈ ಕಂಪನಿಗಳು ಅದನ್ನ ಬಳಸ್ಕೊಂಡ್ರೆ, ಅಂದ್ರೆ ಸಿಕ್ಕಿರುವಂತಹ ಈ ಸದವಕಾಶವನ್ನ ಬಳಸ್ಕೊಂಡು ಮಾರ್ಕೆಟ್ ಶೇರ್ ಅನ್ನ ಗಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭವನ್ನು ಕೊಡೋದ್ರಲ್ಲಿ ಡೌಟ್ ಇಲ್ಲ. ಸೊ ನೋಡೋಣ ಯಾವ ಕಂಪನಿ ಎಷ್ಟರ ಮಟ್ಟಿಗೆ ಇದನ್ನ ಬಳಸ್ಕೊಂಡು ಶೇರ್ ಹೋಲ್ಡರ್ಸ್ ಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅಂತ. ಸ್ಟಡಿ ಮಾಡಿ, ಯಾವುದೇ ಕಾರಣಕ್ಕೂ ಕಣ್ಮುಚ್ಕೊಂಡು ಎಲ್ಲೂ ಹಾಕಕ್ ಹೋಗ್ಬೇಡಿ. ಹಣವನ್ನ ಸ್ಟಡಿ ಮಾಡಿ, ನಿಮ್ಗೆ ಎಲ್ಲಿ ಸ್ಟ್ರಾಂಗ್ ಇದೆ ಅನ್ಸುತ್ತೋ ಅಂತವ ಆಯ್ಕೆ ಮಾಡಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.